ನಮಸ್ತೆ ವೀಕ್ಷಕರೇ. ಇಲ್ಲೊಂದು ಹೆಣ್ಣು ಮಗಳಿಗೆ ಚೌಡಿ ಪ್ರಯೋಗ ಅಂದರೆ ಏನು ಅಂತ ಗೊತ್ತಿಲ್ಲದೆ 45 ವರ್ಷ ವಯಸ್ಸನ್ನು ಜೀವನವನ್ನು ಕೊನೆ ಮಾಡ್ಕೊಂಡು ಕೊನೆಗೀಗ 45 ವರ್ಷ ಅವರು ಸಂಸಾರ ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಜೀವನನೇ ಇಲ್ಲದೆ ಒಂಟಿ ಗಂಡ ಇದ್ದುಕೊಂಡು ಒಂಟಿ ಜೀವನ ನಡೆಸಿದ್ದಾರೆ. ಮದುವೆ ಮೊದಲನೇ ದಿನವೇ ಗಂಡನಿಗೆ ಹೆಂಡ್ತಿಗೆ ಇಬ್ರಿಗೂ ಒಳ್ಳೆ ಅಡುಗೆ ಎಲ್ಲ ಮಾಡಿ ಒಟ್ಟು ತಗೊಂಡೋಗಿ ಇಬ್ಬರೂ ಒಂದು ಜೊತೆ ತಿನ್ನೋಣ ಅಂಥೇಳಿ ಚೆಂಬಲ್ಲಿ ನೀರು ತಗೊಂಡೋಗಿ 2 ತಟ್ಟೆಗೆ ಊಟಕ್ಕೆ ಹಾಕ್ಕೊಂಡೋಗಿ ಜೊತೆಲಿ ತಿನ್ನೋದಕ್ಕೆ 2 ತಟ್ಟೆಯಲ್ಲಿ ಹತ್ರ ಒಂದು ಕೂಡ ತಿನ್ನೋದಕ್ಕೆ ತಗೊಂಡೋಗಿ ಇಟ್ಟು ಎಷ್ಟೋ ಕಷ್ಟಪಟ್ಟು ಅಡುಗೆ ಮಾಡಿ ಕಾಯಾಶಿಂದ ಖುಷಿಯಿಂದ ತಿನ್ನೋ ಟೈಮ್ಗೆ ಏನು ಅಡ್ಡ ಬಂತು, ಯಾವ ಶಕ್ತಿ ಅಡ್ಡ ಬಂತು, ಏನು ಮನಸ್ಸು ಬದಲಾವಣೆ ಆಯಿತು, ಅದು ರಹಸ್ಯವಾಗಿಯೇ ಉಳಿದೋಯ್ತು ಅವ್ರಿಗೆ. ತಟ್ಟೆನಲ್ಲಿಟ್ಟು ಇನ್ನೇನು ಊಟ ಕೂತ್ಕೊಳ್ಳೋದೆ, ಗಂಡ ತಟ್ಟೆಯಲ್ಲಿ ಇನ್ನೂ ಕೈ ಇಡಲಿಲ್ಲ. ಇಟ್ಬಿಟ್ಟು ಆಚೆ ಹೋಗಬೇಕೋ ಎಲ್ಲ ಹೊರಗಡೆ ಏನೋ ಹೋಗಬೇಕು ಅನ್ನೋ ಥರದಲ್ಲಿ ಹೋಗಿ ಒಂದು ರೂಮಲ್ಲಿ, ಅದೇ ಮನೆ ಒಂದು ರೂಮಲ್ಲಿ ಫ್ಯಾನ್ಗೆ ನೇಣು ಹಾಕ್ಕೊಂಡಿದ್ದಾಳೆ. ಅದೃಷ್ಟವಶಾತ್ತು ಸಾಯಲಿಲ್ಲ, ಉಳ್ಕೊಂಡಿದ್ದೆ. ಆದರೆ ನೇಣು ಯಾಕೆ ಹಾಕಂತು ಅನ್ನೋದಕ್ಕೆ ಪ್ರಶ್ನೆ. ಅಡುಗೆ ಮಾಡಿದ್ದು ನೆನಪಿದೆ, ಎಲ್ಲ ಮಾಡಿದ್ದು ನೆನಪಿದೆ. 2 ತಟ್ಟೆನಲ್ಲಿ ಹಾಕೊಂಬಂದು ಇಬ್ಬರು ಜೊತೇಲಿ ತಿನ್ನೋಣ, ಒಂದು ಹತ್ರ ತಿನ್ನೋಣ ಅಂಥೇಳಿ 2 ತಟ್ಟೆಗೆ ಬಡಿಸ್ಕೊಂಬಂದು ಅಲ್ಲಿಟ್ಟು ರೂಮಲ್ಲಿ ಹೋಗಿ ಅಲ್ಲಿಟ್ಟಷ್ಟೊತ್ತಿಗೆ ಆ ಮಗುಗೆ ಮನಸ್ಸು ಬದಲಾವಣೆ ಆಗೋಗಿದೆ. ರೂಮಲ್ಲಿ ಹೋಗ್ಬೇಕು ಅಂತ ಅನಿಸಿದೆ, ನೇಣು ಹಾಕೋಬೇಕು ಅಂತ ಅನಿಸಿದ್ದನ್ನು ಮಾಡಿದ್ದಾಳೆ. ಇಲ್ಲಿ ಮನುಷ್ಯನಿಗೆ ಯಾವ ಟೈಮ್ಗೆ ಏನು ಅನಿಸಿಕೆ ಬರ್ತದೆ ಗೊತ್ತಾಗಲ್ಲ. ಅನಿಸಿಕೆಗಳು ಬರೋದಕ್ಕೆ ಕಾರಣ ಏನಂತೂ ಗೊತ್ತಾಗಲ್ಲ. ಅವರಲ್ಲಿ ಯಾವುದೋ ಒಂದು ನೆಗೆಟಿವಿಟಿನೋ, ಯಾವುದೋ ಒಂದು ಆತ್ಮನೋ ಅಥವಾ ಒಂದು ಗ್ರಹನೋ, ಮೋಹಿನಿನೋ, ಯಕ್ಷಿಣಿನೋ, ಇನ್ನೊಂದು ಮತ್ತೊಂದು ಏನಾದರೂ ಆವರಿಸಿದಾಗ ಸೆಕೆಂಡ್ಗಳಲ್ಲಿ ಮನಸ್ಸು ಬದಲಾವಣೆ ಆಗೋಂಥದ್ದು ನಮ್ಮ ಅನುಭವದಲ್ಲಿದ್ದಾವೆ. ಅದೇ ಆಗಿದೆ ಇಲ್ಲಿ. ಅಷ್ಟು ವರ್ಷಗಳು, 45 ವರ್ಷಗಳು ಕಾಲ ಕಳೆದಾದಮೇಲೆ ಅವ್ರ ಪರಿಸ್ಥಿತಿ ಎಲ್ಲ ಪೂರ್ತಿ ಜೀರೋ ಆಗೋದ್ಮೇಲೆ ಯಾರೋ ತಿಳಿದಂಥವರು ನಮ್ಮ ಹತ್ರ ಕರ್ಕೊಂಬಂದರು. ನಾರ್ಮಲ್ ಇಲ್ಲ ಆ ಮಗು, ಒಂದು ಅವರ್ ನಾರ್ಮಲ್ ಇದ್ದರೆ 2ನೇ ಅವರಲ್ಲಿ ಏನೋ ಒಂಥರ ವಿಚಿತ್ರವಾಗಿ ವರ್ತನೆ ಮಾಡ್ತಾಳೆ. ಚೆನ್ನಾಗಿ ಮಾತಾಡ್ಕೊಂಡಿರೋಳು ಆಟೋಮೆಟಿಕ್ಕು ಜಗಳ ಕಾಯ್ಕೊತಾಳೆ. ಹೀಗೆ ಗಂಡನ ದೂರ ಮಾಡ್ಕೊಂಡ್ಳು, ಎಲ್ಲ ಜೀವನ ದೂರ ಮಾಡ್ಕೊಂಡ್ಳು. ಗಂಡನ ಹತ್ರಕ್ಕೆ ಬಿಡಬೇಕಂದ್ರೆ ಶತ್ರು ಥರ ನೋಡಿ ಗಂಡನ ದೂರ ಮಾಡ್ಕೊಂಡು ಆ ಅಮ್ಮ ಒಬ್ಬಳೇ ಮನೆಯಲ್ಲಿ ವಾಸ ಮಾಡೋಂಥ ಪರಿಸ್ಥಿತಿ ಬಂತು. ಗಂಡ ವಸೂಲು ತುಳಿದ್ರೆ ಸಾಕು, ಕೈಗೆ ಏನು ಸಿಕ್ಕಿದೆ ಅದ್ರಲ್ಲಿ ತಗೊಂಡು ಹೊಡಿಯೋದು, ಆಚೆ ಹಾಕೋದು. ಈ ಅಮ್ಮ ಯಾವ ಟೈಮ್ಗೆ ಊಟ ಮಾಡ್ತಾಳೆ, ಯಾವ ಟೈಮ್ ನಿದ್ರೆ ಮಾಡ್ತಾಳೆ, ಏನೋ ಸರಿಯಾಗಿ ಇಲ್ಲ. ಅಡುಗೆ ಮಾಡ್ಕೊಳ್ಳೋದು, ಕೂಲಿನೋ ನಾಲಿನೋ ಏನೋ ಆಗಿದ್ದು ಮಾಡೋದು, ಇಲ್ಲ ಬಿಡೋದು, ಒಂಥರ ಜೀವನ ಮಾಡ್ಕೊಂಡು ಬಂದವಳೆ. 45 ವರ್ಷ ಆದಮೇಲೆ ಯಾರೋ ಅವ್ರಿಗೆ ಬೇಕಾದವ್ರು ಯಾರೋ ಕರ್ಕೊಂಡು ನಮ್ಮ ಹತ್ರ ಬಂದರು. ಏನಾಗಿ ನೋಡಿ ಈ ಥರ ಪರಿಸ್ಥಿತಿ ಇದೆ, ಗಂಡ ಇದ್ದಾನೆ, ಅವನೊಂದು ದಾರಿ, ಈ ಅಮ್ಮನ ದಾರಿ, ಎಲ್ಲ ಕಷ್ಟಪಟ್ಟು ಮದುವೆ ಮಾಡಿದರೆ ಊರ್ಜಿತವಾಗಲಿಲ್ಲ, ಮನಸ್ಥಿತಿ ಸರಿ ಇಲ್ಲ, ಎಲ್ಲ ಕಡೆ ತೋರಿಸಿದ್ವಿ, ಹಾಸ್ಪಿಟ್ಲ್ ತೋರಿಸಿದ್ವಿ, ಎಲ್ಲ ಕಡೆ ತೋರಿಸಿದ್ವಿ, ಮಾನಸಿಕ ಅಂತಂದೇಳಿ ಕೂಡ ತೋರಿಸಿದ್ವಿ, ಏನು ಮಾಡಿದ್ರು ದಾರಿಗೆ ಬರಲಿಲ್ಲ. ಕೊನೆಗೆ ಇಲ್ಲಿ ತೇಲ್ತು, ಇದಕ್ಕೆ ಯಾವುದೋ ಒಂದು ದುಷ್ಟ ದೋಷ ಸೇರಿಕೊಂಡಿದ್ದೆ. ಚೆಕ್ ಮಾಡಿದಾಗ ಯಾವುದೋ ಒಂದು ದುಷ್ಟ ದೋಷ ಸೇರ್ಕೊಂಡಿದ್ದೆ ಅನ್ನೋದು ಕನ್ಫರ್ಮ್ ಆಯಿತು. ಹೇಳಿದೆ ಪೂಜೆ ಇಡಬೇಕು, ಪೂಜೆನಲ್ಲಿ ಕೂರಿಸಿ ಏನಾದರೂ ಮೈಯಲ್ಲಿದ್ದರೆ ಬಾಯಿ ಬಿಡೋ ಥರ ಆಗಲಿ ಅಂಥೇಳಿ ನಾವು ಒಂದು ಟೈಮ್ ಕೊಟ್ಟು ಕೂರಿಸ್ತೀವಿ. ಕೂರಿಸಿ ಆದಮೇಲೆ ಏನು ಬಾಯಿ ಬಿಡ್ತು, ನಾನು ಅಣಗಿರಿ ಚೌಡಿ, ನನ್ನನ್ನು ಪ್ರಯೋಗ ಮಾಡಿ ನನ್ನನ್ನು ಬಿಟ್ಟಿದ್ದಾರೆ ಅಂತ ಆ ಮಗು ಬಾಯಿಂದ ಬಂತು ಒಂದು ಶಕ್ತಿ. ಯಾಕೆ ಬಂದೆ ನೀನು, ಏನು ಎಲ್ಲ ನಮ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳೆಲ್ಲ ಹಾಕಿ ಅವ್ರ ಎದುರುಗಡೆನೇ ಇನ್ನು ಅವರು ಕಡೆ ಬಂದಿದ್ದವರು ಇದ್ದರು, ಎಲ್ಲ ಕ್ವಶನ್ಗಳೆಲ್ಲ ಹಾಕಿ ಏನು ಹೇಳ್ತು, ನಮ್ಮ ಸಂಸಾರನ ಉಳಿಸ್ಬಾರ್ದು, ಇವ್ರ ಸಂಸಾರನ ಉಳಿಸ್ಬಾರ್ದು ಅಂತ ನಾನು ಕಳಿಸಿದ್ದಾರೆ ಅಂದಮೇಲೆ ಯಾರು ಕಳಿಸಿದ್ರು ಅನ್ನೋ ಪ್ರಶ್ನೆ ನಾನು ಅಲ್ಲಿ ಮಾಡಲಿಲ್ಲ. ಏನೋ ಅವ್ರಿಗೆ ಕೋಪ ತಾಪ ಇತ್ತೇನೋ, ಏನೋ ಮಾಡಿರೋ ಪ್ರಪಂಚ, ಇದು ಕೆಟ್ಟ ಪ್ರಪಂಚನ ಒಳ್ಳೆಯ ಪ್ರಪಂಚನ ಏನೋ ಆಗಿದೆ, ಅದನ್ನು ನಾನು ಓಪನ್ ಮಾಡಿಸ್ಲಿಲ್ಲ. ಅಲ್ಲಿಂದ ಆಚೆ ಯಾಕೆ ಬಂದೆ, ಅವ್ರ ಮನೆ ಹಾಳು ಮಾಡಬೇಕು, ವಂಶ ಬೆಳಿಬಾರ್ದು, ಅವ್ರು ಹಂಗೇ ಇದ್ದೋಗ್ಬೇಕು ಅಂಥೇಳಿ, ಆ ಥರ ನೀನು ನಡ್ಕೋಬೇಕು, ಆ ಥರ ಮಾಡಬೇಕು ಅಂಥೇಳಿ ನನಗೆ ಕರಿ ಕೋಳಿ ಬಲಿ ಕೊಟ್ಟು ನನ್ನನ್ನು
ಇವ್ರ ಕುಟುಂಬಕ್ಕೆ ಕಳಿಸಿದ್ರು, ನಾನು ಬಂದು ಅವ್ರು ಹೇಳಿದ್ದನ್ನು ಮಾಡ್ತಾಯಿದ್ದೀನಿ. ಮಕ್ಕಳಾಗಬಾರ್ದು, ಮರಿ ಆಗಬಾರ್ದು, ಉದ್ಧಾರ ಆಗಬಾರ್ದು, ಏನೂ ಆಗಬಾರ್ದು, ಇವರಿಬ್ಬರು ದೂರ ದೂರ ಇರಬೇಕು ಅನ್ನೋದು ನನಗೆ ಆಜ್ಞೆ ಆಯಿತು. ಆಜ್ಞೆ ಪ್ರಕಾರ ನಡೀತಾ ಇದ್ದೀನಿ ನಾನು ಅಣ್ಣಗಿರಿ ಚೌಡಿ ಅಂತ ಉತ್ತರ ಕೊಡುತ್ತೆ. ನಾನು ಎಷ್ಟೋ ಸಾಕಷ್ಟು ಪ್ರಶ್ನೆಗಳು ಅಲ್ಲಿ ಇಡ್ತೀನಿ. ಇಟ್ಟರು ನಮ್ಮೊಂದು ಮಾತಾದ್ಮೇಲೆ ಮಾತು ಮುಗೀತು, ನಾನು ನಡ್ಸ್ಕೊಂಡು ಬಂದಿದ್ದೀನಿ. ಸರಿ ಆಯಿತು, ಇಷ್ಟು ದಿವಸ ನಡ್ಸ್ಕೊಂಡು ಬಂದಿದ್ಯಾ, ಈಗ ಅವ್ರ ಜೀವನ ಅಧ್ವಾನ ಆಗ್ತಿದೆ, ಈಗಲೂ ಅದನ್ನು ಬಿಟ್ಟು ನೀನು ಹೋಗೋದಕ್ಕೆ ದಾರಿ ಇಲ್ಲ, ದಾರಿ ಕಟ್ ಮಾಡಿದ್ದಾರೆ, ನಾನು ಕಳಿಸ್ಕೊಟ್ಟವರೇ ದಾರಿ ಕಟ್ ಮಾಡಿದ್ದಾರೆ, ನಾನು ಹೋಗೋಕ್ಕಾಗ್ತಾಯಿಲ್ಲ ಅಂತ ಹೇಳಿದಾಗ ಅದಕ್ಕೊಂದು ಪೂಜೆ ಪುನಸ್ಕಾರ ನೇಮ ನಿಷ್ಠೆ ಎಲ್ಲ ನಾವು ಮಾಡಿ ಅದ್ರ ಪ್ರಕಾರ ನಾನು ನಿನ್ನಲ್ಲಿದ್ದರೆ ಇರ್ತೀನಿ, ಇಲ್ಲಾಂದರೆ ಆಗಲ್ಲ ನಾನು ಹೋಗೋಕ್ಕೆ ಅಂತ ಅಂದರು. ಸರಿ ಆಯಿತು, ನನ್ನಲ್ಲಿರ್ತೀಯ, ನನ್ನಲ್ಲೇ ಇದ್ದುಕೊಬ್ಬ ಅಂತಂದೇಳಿ ಅದಕ್ಕೊಂದು ಜಾಗ ಒಂದು ವ್ಯವಸ್ಥೆ ಮಾಡಿ ಆಮೇಲೆ ಆ ಮಗು ಮೇಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಂಡ್ವಿ. ಶಿಫ್ಟ್ ಮಾಡ್ಕೊಂಡಾದಮೇಲೆ ಆರಾಮಾಗಿ ಆರೋಗ್ಯವಾಗಿ ಸಮಸ್ಯೆ ಏನೂ ಇಲ್ಲದೆ ನಡ್ಕೊಂಡು ಹೋಗ್ತಿದ್ದಾಳೆ. ಇದು ಚೌಡಿ ಪ್ರಯೋಗ ಯಾವ ರೀತಿ ಏನು ಅನ್ನೋದಕ್ಕಿಂತನೂ ಮನುಷ್ಯನಿಗೆ ಸಮಸ್ಯೆಗಳು ಉದ್ಭವ ಮಾಡೋದು ಬರೀ ಚೌಡಿ ಪ್ರಯೋಗನೇ ಅಲ್ಲ. ಚೌಡಿ ಪ್ರಯೋಗ ಅಂಥದ್ದು ಇನ್ನೂ ಎಷ್ಟೋ ಇದ್ದಾವೆ, ದುಷ್ಟಶಕ್ತಿಗಳಾಗಲಿ ದೈವಿಕಳೆಗಳಾಗಲಿ. ಈಗ ಬಾಲಗ್ರಹಗಳಿದ್ದಾವೆ, ಬಾಲಮೋಹಿನಿಗಳಿದ್ದಾವೆ, ಮತ್ತು ಯಕ್ಷಿಣಿಗಳಿದ್ದಾವೆ, ಈಗ ದುಷ್ಟಶಕ್ತಿಗಳಿದ್ದಾವೆ. ಇವೇನು ಬರ್ತೀವಿ ಅಂತ ಹೇಳಿ ಬರೋದಿಲ್ಲ. ಮನುಷ್ಯರ ಮನಸ್ಥಿತಿ ಬದಲಾವಣೆಗಳು. ಸ್ವಲ್ಪ ಹೊತ್ತು ಮಾಮೂಲಿ ಇರ್ತಾರೆ, ಸ್ವಲ್ಪ ಹೊತ್ತು ಬದಲಾವಣೆ ಆಗ್ತಾರೆ. ಏನಪ್ಪ ಈಗ ಹೇಳಿದ ಇನ್ನೊಂದು 5 ನಿಮಿಷಕ್ಕೆಲ್ಲ ಬಂದು ಬಾಯಲ್ಲಿ ಮಾತೊಂದು ಹೆಣ್ಣು ಮಕ್ಕಳನ್ನೇ ಆಗಲಿ ಗಂಡು ಮಕ್ಕಳನ್ನೇ ಆಗಲಿ ಹೇಳ್ತಾರೆ. ಯಾಕಂದರೆ ಅವ್ರ ಮನಸ್ಥಿತಿ ಅಷ್ಟು ಫಾಸ್ಟಾಗಿ ಬದಲಾವಣೆ ಆಗ್ತದೆ. ಒಂದು ನಿಕಟವಾದ ಒಂದು ಮನಸ್ಥಿತಿ ಇರಲ್ಲ, ಒಂದು ಅವರಲ್ಲಿ ಯಾವುದೇ ಒಂದು ಕಾಯಂ ಇರಲ್ಲ. ಏನು ಮನಸ್ಸಿಗೆ ಬಂದರೆ ಆ ಥರ ಎಲ್ಲ ಆಟ ಆಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅವ್ರ ಬಿಹೇವಿಯರ್ಗಳೇ ಬೇರೆ ಇರ್ತದೆ. ಅವ್ರಿಗೆ ಏನು ಮಾಡ್ತಿದ್ದೀವಿ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಯಾಕೆ ಹಿಂಗೆ ಆಡ್ತಿದ್ದೀನಿ ಅಂತಂದು ಒಂದೊಂದು ಸಾರಿ ಅನಿಸಿದ್ರೂ ಅದಕ್ಕೆ ಪ್ರಶ್ನೆಗೆ ಉತ್ತರ ಅವ್ರಲ್ಲಿ ಸಿಗೋಲ್ಲ. ಅದರಲ್ಲಿ ಅವ್ರ ಶರೀರದಲ್ಲಿ ಯಾವುದೋ ಬೇರೆ ಒಂದು ಇರುತ್ತೆ ಅಂತ ಅದರ ಅರ್ಥ. ಇಂಥದ್ದೇನೋ ಸಮಸ್ಯೆಗಳಿದ್ದಾಗ ಉದಾಸೀನ ಮಾಡಿದೆ ನೋಡಿ. ಈ ಹೆಣ್ಮಗಳ ಒಂದು ಸಮಸ್ಯೆನ ಅರ್ಥ ಇಟ್ಕೊಂಡು ಎಲ್ಲರದ್ದು ಇದೇ ಆಗ್ತದೆ ಯಾಮಾರಿದ್ರೆ. ಈಗ ದುಷ್ಟಶಕ್ತಿಗಳು ಎಲ್ಲ ಕಡೆಯೂ ರಾತ್ರಿ ಹಗಲು ಸೂರ್ಯನ ಕಿರಣಗಳಿರ್ತದೆ, ನಮಗೇನು ಸಮಸ್ಯೆ ಇಲ್ಲ. ಪಾಸಿಟಿವ್ ಎನರ್ಜಿನಲ್ಲಿರ್ತೀವಿ, ನಮ್ಗೆ ಯಾವುದೇ ದೋಷಗಳು ಆವಾಹನೆ ಆಗಲ್ಲ. ರಾತ್ರಿ ಬರುತ್ತೆ, ರಾತ್ರಿನಲ್ಲಿ ಸೂರ್ಯ ಇರಲ್ಲ, ಪಾಸಿಟಿವ್ ಎನರ್ಜಿಯಲ್ಲಿರುತ್ತೆ. ಎಲ್ಲ ನೆಗೆಟಿವಲ್ಲಿ ಇರ್ತೀರಿ. ಕತ್ಲಲ್ಲಿ ಯಾವುದಾದ್ರೂ ಸೇರ್ಕೋಬೋದು. ಕತ್ಲಲ್ಲಿ ಸೇರ್ಕೊಳ್ಳೋದಕ್ಕೆ ನಾವು ಆಚೆ ಹೋಗಲ್ವಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ತಗೊಳ್ಳಿ. 9-10 ಗಂಟೆ ಒಳಗಡೆ ನೀವು ಮನೆ ಆಚೆ ಹೋದರೆ ಬರ್ತವೆ. ನೀವು ಹೆಂಗೆ ಇರ್ರಿ, ಬಂದೇ ಬರ್ತವೆ. ಬರಬೇಕಾದ ಸಮಯದಲ್ಲಿ ಬಂದೇ ಬರ್ತವೆ, ಕಾಡ್ತವೆ. ಕಾಡೋದು ಬೇಡ. ಆ ಕಾಡಾಟದಲ್ಲಿ ಇರೋದಕ್ಕಿಂತನೂ ಯಾರಾದ್ರೂ ಮನಸ್ಥಿತಿಗಳು ಆಗಿಂದಾಗ್ಗೆ ಮನಸ್ಥಿತಿಗಳು ಬದಲಾಯಿಸೋದಾಗಲಿ, ಅಥವಾ ಒಂದೇ ಹಠ ಮಾಡೋದಾಗಲಿ, ಮನೆಯಲ್ಲಿ ಹಿರೀಕರಿಗೆ ಹಠ ಮಾಡೋದಾಗಲಿ, ಅವ್ರಿಗೆ ಮರ್ಯಾದೆ ಕೊಡದೇ ಇರೋದಾಗಲಿ, ಏನಾದರೂ ಸಲ್ಲದ ವಿಚಾರಗಳಲ್ಲಿ ಅವರು ತಲೆ ಹಾಕೊಳ್ಳೋದಾಗಲಿ, ಕೆಟ್ಟ ಒಂದು ಚಾಳಿಗಳಲ್ಲಿ ಕೈ ಹಾಕೊಳ್ಳೋದಾಗಲಿ, ಆ ಥರ ಏನೋ ಮಾಡಿದ್ರೆ ಅವ್ರನ್ನ ಗಮನಿಸ್ಕೋಬೇಕು. ಹತ್ರ ಇರ್ತಕ್ಕಂಥ ಯಾರನ್ನ ಗೊತ್ತಿರೋರ ಹತ್ರ ಹೋಗಿ ವಿಚಾರಿಸಿ ಅದಕ್ಕೇನಾದರೂ ತಡೆ ಮಾಡಿಸ್ಕೋಬೇಕು. ಅವ್ರನ್ನ ಹೋದಂಗೆ ಬಿಟ್ಬಿಟ್ರೆ ಅವ್ರು ಸೀದಾ ಹೋಗಿ ಹಳ್ಳಕ್ಕೆ ಬೀಳ್ತಾರೆ, ಜೀವನನ ಹಾಳು ಮಾಡ್ಕೊತಾರೆ. ಅವ್ರ ಕಾಲು ಕೆಳಗಡೆ ಹಾಕ್ಕೊತಾರೆ ಅವ್ರ ಜೀವನನ. ಅವ್ರಿಗೇನು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ನಾನು ಮಾಡೋದೆಲ್ಲ ಸರಿ ಇದೆ ಅಂತ ಅಂತಾರೆ. ಸೀದಾ ಹೋಗಿ ಬಾವಿಗೆ ಬೀಳ್ತದೆ ಕುರಿ ಅನ್ನೋ ಥರದಲ್ಲಿ ಗಮನಿಸ್ಬೇಕು. ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಆಗಿರ್ಬೋದು, ನಿಮ್ಗೆ ಬೇಕಾಗಿರೋರಾಗಿರ್ಬೋದು, ಗಮನಿಸ್ಕೊಳ್ಳೋದಕ್ಕೆ ಇದನ್ನು ಈ ಎಪಿಸೋಡ್ ನೋಡಿದಂಥವ್ರಿಗೆ ಒಂದು ಸ್ವಲ್ಪ ಎಚ್ಚರಿಕೆ ಆಗಲಿ ಅಂತಂದು ಹೇಳ್ತಾ, ಈ ದುಷ್ಟ ದೋಷಗಳು ಆವಳಿ ಮನುಷ್ಯನ ಯಾವ ರೀತಿ ಹಾಳು ಮಾಡ್ತಾಯಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡಬೇಕು ಅಂತಂದೇಳಿ ಈ ಚೌಡಿ ಪ್ರಯೋಗವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ನಾನು ವಿಡಿಯೋನ ಕೊಟ್ಟಿದ್ದೀನಿ. ಆ ಚೌಡಿ ಅಲ್ಲದೇ ಇನ್ನು ಎಷ್ಟೋ ದೋಷಗಳು ಮನುಷ್ಯನ ಮನಸ್ಥಿತಿ ಬದಲಾವಣೆಗಳು ಅಥವಾ ಆಟಗಳು ಏನಾದರೂ ಇದ್ದಾಗ ಒಂದು ಸಾರಿ ಗಮನಿಸ್ಕೊಳ್ಳಿ ಅಂತಂದು ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತಿದ್ದೀನಿ.